ಬರೋಬ್ಬರಿ 1.5 ವರ್ಷಗಳಾಯ್ತು ರೇಣುಕಾ ಸ್ವಾಮಿಯ ಮರ್ಡರ್ ಆಗಿ. ಈ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಅವರಿಗೆ ಸಂಕಷ್ಟಗಳು ತಪ್ಪೋ ಹಂಗೆ ಕಾಣಿಸ್ತಾನೆ ಇಲ್ಲ. ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಕೂಡ ಮುಕ್ತಿ ಇಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ದ ದರ್ಶನ್ಗೆ ಪಾಪ ನೆಮ್ಮದಿಯೇ ಇಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಕೇವಲ ಡೈಲಾಗಿಗೆ ಸೀಮಿತ ಆಗಿದೆ. ದರ್ಶನ್ ಅವರ ನಿಜವಾದ ಜೀವನದಲ್ಲಿ ನೆಮ್ಮದಿನೇ ಇಲ್ದಂಗಾಗಿದೆ. ನೆಮ್ಮದಿಯಾಗಿರ್ಬೇಕು ಅನ್ನೋ ದರ್ಶನ್ ಸ್ಟೇಟ್ಮೆಂಟ್ ಏನಿದೆ ಅದು ಕೇವಲ ಡೈಲಾಗಿಗೆ ಮಾತ್ರ ಸೀಮಿತ ಆಗಿದೆ. ಈ ತಿಂಗಳಿಂದಲೇ ದರ್ಶನ್ಗೆ ಅಸಲಿ ಸಂಕಷ್ಟ ಶುರುವಾಗುತ್ತೆ. ಇಲ್ಲಿ ತನಕ ಅವ್ರು ನೋಡಿದ್ ಏನು ಅಲ್ಲ. ಅಷ್ಟಕ್ಕೂ ದರ್ಶನ್ಗೆ ಹಾಗಾದ್ರೆ ಎದುರಾಗ್ತಾ ಇರೋ ಸಂಕಷ್ಟವಾದ್ರೂ ಏನು? ಜೈಲು ದಾಸನಾದರೂ ಕರಿಯನಿಗೆಲ್ಲ ಮುಕ್ತಿ ಅಂದ್ರೆ ಅವರ ಫಿಲ್ಮ್ಗಳನ್ನ ಸೇರಿಸ್ಕೊಂಡು ನಿಮ್ಗೆ ಹೇಳಕ್ ಪ್ರಯತ್ನ ಪಡ್ತಾ ಇದೀವಿ. ಈಗ ಆಲ್ರೆಡಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಜೈಲೊಳಗಿರುವಂತಹ ದರ್ಶನ್ ಅವರಿಗೆ ಇನ್ನು ಮುಂದಿನ ದಿನಗಳು ಇನ್ನೂ ವಿಪರೀತ ಸಂಕಟವನ್ನ ತರುತ್ತೆ, ವಿಪರೀತ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಆಲ್ರೆಡಿ ಬೇಲ್ ಸಿಗದೆ, ಬೇಲ್ ಹೋಗ್ಲಿ, ಬೇಲ್ ದೂರದ ಮಾತು, ಒಂದು ಬೆಡ್ಶೀಟ್ ಸಿಗದೆ, ದಿಂಬು ಸಿಗದೆ, ಟಿವಿ ಸಿಗದೆ, ಸಿಗರೇಟ್ ಸಿಗದೆ ಒದ್ದಾಡ್ತಾ ಇದ್ದಾರೆ. ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಲಿಟ್ರಲಿ ಏನಪ್ಪಾ ನಂದು ಜೀವನ ನರ್ಕ ಆಗೋಯ್ತಲ್ಲ ಅಂತ ಶಪಿಸ್ತಾ ಇದ್ದಾರೆ. ಅವತ್ತು ತೆಗೆದುಕೊಂಡ ದುಡುಕಿನ ನಿರ್ಧಾರ ಕೋಪದಲ್ಲಿ ಮೂಕು ಇಕ್ಕಂಡ್ರೆ ವಾಪಸ್ ಬರುತ್ತಾ ಅಂತಾರಲ್ಲ, ಅದು ಲಿಟ್ರಲಿ ದರ್ಶನ್ ಅವರಿಗೆ ಒಂದು ಅಪ್ಲೈ ಮಾಡ್ಕೋಬಹುದು ಈಗ ಅವರು. ಬಟ್ ಇನ್ನು ಮುಂದಕ್ಕೆ ಇನ್ನೂ ವಿಪರೀತ ಸಮಸ್ಯೆಗಳು ದರ್ಶನ್ ಅವರ ಪಾಲಿಗೆ. ಹೆಂಗೆ ಅಂತ ಹೇಳ್ತಾ ಹೋಗ್ತೀವಿ ಕೇಳಿ. ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ರಯಲ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 17ರಿಂದ ಕೇಸ್ನ ಫಾಸ್ಟ್ ಟ್ರಯಲ್ ಆರಂಭ ಆಗುತ್ತೆ. ಈಗ ಆಲ್ರೆಡಿ ಕೋರ್ಟ್ ಅದನ್ನ ಹೇಳಿದೆ. ಈಗ ಮುಂಬರುವಂತಹ 17ನೇ ತಾರೀಕಿಂದ ಇದರ ಫಾಸ್ಟ್ ಟ್ರಯಲ್ ಆರಂಭ ಆಗುತ್ತೆ. ಜೈಲ್ನಲ್ಲಿ ಇರುವಾಗ್ಲೇ ಎಲ್ಲಾದ್ರೂ ಜಡ್ಜ್ಮೆಂಟ್ ಬಂದ್ಬಿಟ್ರೆ ದರ್ಶನ್ ಅವರ ಕತೆ ಏನು? ಹಾಗಾದ್ರೆ ಫಾಸ್ಟ್ ಟ್ರಯಲ್ ಶುರುವಾದ್ರೆ 1 ವರ್ಷದೊಳಗೆ ಎಲ್ಲವೂ ಮುಗ್ದೋಗ್ಬಿಡುತ್ತೆ, ಜಡ್ಜ್ಮೆಂಟ್ ಸಿಗುತ್ತೆ. ಈಗ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿರೋದು ಯಾರನ್ನ ಗೊತ್ತಾ? ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಇದ್ರಲ್ಲ, ಮಾಜಿ ಸಂಸದ, ರೇಪಿಸ್ಟ್ ಅಂತ ಪ್ರೂವ್ ಆಯ್ತಲ್ಲ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ರೀತಿಯಲ್ಲೇ ದರ್ಶನ್ಗೂ ಸಂಕಷ್ಟ ಎದುರಾಗುತ್ತಾ ಅಂತ. ಹಿಂಗಾಗ್ಬಿಟ್ರೆ ಭಾರಿ ಕಷ್ಟ ಇದೆ, ತಪ್ಪಿಸ್ಕೊಳ್ಳೋಕೆ ಮಾರ್ಗಗಳೇ ಇರಲ್ಲ. ಓಕೆ, ಈಗ ಇದನ್ನ ಹೆಂಗ್ ನೋಡ್ಬೋದು ಈ ಕೇಸ್ನ ನಾವು ಅಂತಂದ್ರೆ, ದರ್ಶನ್ ಅವ್ರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರೂ ಕೂಡ ತುಸು ನೆಮ್ಮದಿಯೂ ಇಲ್ದಂಗಾಗಿದೆ. ಫಾಸ್ಟ್ ಟ್ರಯಲ್ ಆಗಬೇಕು ಅಂತ ಅವರ ಪರ ವಕೀಲರೇ ಪ್ರಸ್ತಾಪವನ್ನ ಮಾಡಿದ್ರು. ಎಳ್ದಾಡೋದ್ ಬೇಡ, ಬೇಲು ಕೊಡ್ತಾ ಇಲ್ಲ, ಈ ಕಡೆ ಬೇಲು ಸಿಗ್ತಾ ಇಲ್ಲ, ದಯವಿಟ್ಟು ಫಾಸ್ಟ್ ಟ್ರಯಲ್ ನಡೆಸ್ಬಿಡ್ರಿ ನೀವು ಅಂತ ಕೇಳಿದ್ರು. ಬೇಕಾದ್ರೆ ಮರಣದಂಡನೆ ಆದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟಿದ್ರು ದರ್ಶನ್ ಪರ ವಕೀಲರು. ದಯವಿಟ್ಟು ಬೇಗ ಮುಗಿಸ್ಬಿಡಿ ಈ ಕೇಸ್ನ, ಎಲ್ಲಿ ತನಕ ಅಂತ ಎಳ್ದಾಡೋದು? ಆಲ್ರೆಡಿ 1 ವರ್ಷದ ಮೇಲಾಯಿತು, 1 ವರ್ಷದ ಮೇಲಾಗಿದೆ ಈ ಕೇಸ್ ಅಥವಾ ಈ ಮರ್ಡರ್ ಕೇಸ್ ಆಗಿ ಅಂತ ಕೇಳಿದ್ರು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಡೈಲಾಗು ವಿಪರೀತ ವೈರಲ್ ಆಗ್ತಾ ಇದೆ, ಸೌಂಡ್ ಮಾಡ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ, ಟ್ರೋಲ್ ಆಗ್ತಾ ಇದೆ. ಅದು ಹೊರಗಡೆ, ಬಟ್ ಒಳ ಜಗತ್ತಿನಲ್ಲಿ ನೆಮ್ಮದಿ ಅನ್ನೋದೇ ಮರೀಚಿಕೆ ಆಗೋಗ್ಬಿಟ್ಟಿದೆ ದರ್ಶನ್ ಅವರಿಗೆ. ಈ ತಿಂಗಳಿನಿಂದ ಅಂದ್ರೆ ಈ ಡಿಸೆಂಬರ್ನಿಂದ ಅಸಲಿ ಸಂಕಷ್ಟ ಶುರುವಾಗುತ್ತೆ. 2025 ಅಂತೂ ವಿಪರೀತ ನರ್ಕ ನೋಡ್ಬಿಟ್ರು ದರ್ಶನ್. ಹಾಗಾದ್ರೆ ಮುಂದುವರೆದಂತೆ 2026 ಇದಕ್ಕಿಂತಲೂ ನರ್ಕವನ್ನ ನೋಡ್ತಾರಾ? ಹೆಂಗಿರುತ್ತೆ ಜೈಲಿನ ದಿನಗಳು? ಫಾಸ್ಟ್ ಟ್ರಯಲ್ ಆರಂಭ ಆಗೋಗ್ಬಿಟ್ರೆ 1 ವರ್ಷದೊಳಗೆ ಎಲ್ಲವೂ ಜಡ್ಜ್ಮೆಂಟ್ ಹೊರಗೆ ಬಂದೋಗ್ಬಿಡುತ್ತೆ. ಅಂದ್ರೆ ಅದನ್ನ ಎಳೆದಾಡಲ್ಲ, ಹೆಸರು ಹೇಳುತ್ತಲ್ಲ ಫಾಸ್ಟ್ ಟ್ರಯಲ್ ಅಂತ, ಬೇಗ ಮುಗಿಸ್ಬಿಡ್ತಾರೆ. ಹಂಗಾಗಿ ಎಲ್ಲಾದ್ರೂ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಯಾಕೆ ಪ್ರಸ್ತಾಪ ಮಾಡಿದ್ವಿ ಅಂದ್ರೆ ಅವ್ರದ್ದು ವಿಚಾರ ಗೊತ್ತಾಗೋಯ್ತು ನಿಮ್ಗೆಲ್ರಿಗೂ. ಏನ್ ಮಾಡ್ತಾ ಇದ್ದಾರೆ ಇವಾಗ ಅವ್ರು ಜೈಲಿನಲ್ಲಿ ಅಂತ. ಅವ್ರ ತಂದೆ ತಾಯಿ ಏನ್ ಹರಸಾಹಸ ಪಟ್ಟರು ಕೂಡ ಅವರಿಗೆ ಒಂದು ಸೂಜಿಯಷ್ಟು ಮಾರ್ಗವೂ ಸಿಗ್ಲಿಲ್ಲ ಮಗನನ್ನ ಸೇಫ್ ಮಾಡ್ಕೊಳಕ್ಕೆ. ಅಂಥದ್ದೇ ಇಕ್ಕಟ್ಟಿಗೆ ದರ್ಶನ್ ಸಿಗಾಕೊಳ್ತಾರಾ?